ಡೀಟೇಲ್ಸ್ ಕೊಡಕ್ಕೆ ಇದೀಗ ಎಲ್ಲಪ್ಪ ಇದ್ದಾರೆ. ಎಲ್ಲಪ್ಪ, ಬಹುತೇಕ ಮಾಧ್ಯಮ ಪ್ರತಿನಿಧಿಗಳು ವೆಯ್ಟ್ ಮಾಡ್ತಾ ಇದ್ರೆ ಯಶ್ ಏನೋ ಮಾತಾಡ್ತಾರೆ ಅಂತ ಹೇಳಿ. ಅಂದರೆ ಯಶ್ ಮಾತಾಡೋದು ಇದ್ದಿದ್ರೆ ಸೋಷಿಯಲ್ ಮೀಡಿಯಾದಲ್ಲೋ ಒಂದು ವಿಡಿಯೋ ಸಂದೇಶದ ಮೂಲಕನೋ ಮಾತಾಡ್ತಾ ಇದ್ದೀರೇನೋ. ಬಹುಶಃ ಯಶ್ ಮಾತನಾಡುವಂತಹ ಮೂಡೋದಿರಲಿಲ್ವಾ ಇವತ್ತು ಈ ದುರ್ಘಟನೆ ಬಗ್ಗೆ ಎಲ್ಲ ಕೇಳಿದ ಮೇಲೆ ಅಂತ ಎಲ್ಲಪ್ಪ? ರಮಾಕಾಂತ್, ಯಶ್ನ ಪರಿಸ್ಥಿತಿಯನ್ನ ನೋಡಿದಾಗ ಇವತ್ತು ನಿಜವಾಗೂ ಬಹಳಷ್ಟು ಅವರು ಒಂದು ದುಃಖದಲ್ಲಿದ್ರು ಮತ್ತು ಮಾತನಾಡುವಂತಹ ಸ್ಥಿತಿಯಲ್ಲಿ ಅವ್ರಲ್ಲ. ಅವ್ರು ಒಂದೇ ಒಂದು ಮಾತನಾಡಿದ್ರು. ಯಾಕಂದ್ರೆ ಇಲ್ಲಿ ಸ್ವತಃ ನಾವೇ ಅವರನ್ನ ಮುಂದೆ ನಿಂತುಕೊಂಡು ನಿಮ್ಮನ್ನ ಇವತ್ತು ರಾಜ್ಯದ ಜನ ನಿರೀಕ್ಷಿಸ್ತಾ ಇದ್ದಾರೆ, ಅವರ ಕುಟುಂಬಕ್ಕೆ ನೀವು ಯಾವ ರೀತಿ ಸಾಂತ್ವನ ಕೊಡ್ತೀರಿ ಮತ್ತು ಆ ಕುಟುಂಬಕ್ಕೆ ಏನನ್ನ ಹೇಳ್ತೀರಿ ಅಂತ ನಾವು ಇವತ್ತು ಅವರ ಮಾತುಗಳನ್ನ ಸಾಕಷ್ಟು ಇಲ್ಲಿ ಅಂದ್ರೆ ನಿರೀಕ್ಷೆ ಮಾಡ್ತಿದ್ವಿ. ಆದ್ರೆ ಅವರು ಒಂದೇ ಒಂದು ಮಾತನ್ನು ಹೇಳಿದ್ದು ಏನು ಅಂತಂದ್ರೆ, ನಾನು ಅವರ ಕುಟುಂಬಕ್ಕೆ ಹೋಗಿ ಬರಬೇಕು, ಅವರ ಕುಟುಂಬಕ್ಕೆ ಹೋಗಿ ಅಲ್ಲಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು, ಅವರ ಕಷ್ಟಗಳನ್ನ ಆಲಿಸಬೇಕು. ಅಲ್ಲಿವರೆಗೂ ನಾನು ಎಲ್ಲೂ ಸಹ ಇಲ್ಲಿ ಅಂತಾರೆ ಮಾತನಾಡೋದಿಲ್ಲ, ನನ್ನ ಕಷ್ಟವನ್ನ ನೀವು ಇಲ್ಲಿ ಅರ್ಥ ಮಾಡಿಕೊಳ್ಳಿ ಅನ್ನೋದು ಅವರು ಇಲ್ಲಿ ಅಂತಂದ್ರೆ ಒಂದ್ ಕಡೆ ಈ ಮಾತನ್ನು ಹೇಳಿದ್ರು. ಇದೆಲ್ಲವೂ ನೋಡಿದಾಗ ಇವತ್ತು ಅಭಿಮಾನಿಗಳನ್ನ ಕಳೆದುಕೊಂಡಿದ್ದಾರೆ ಎಂದು ಯಶ್ ಬಹಳಷ್ಟು ಈಗ ಆದ್ರೆ ದುಃಖದಲ್ಲಿದ್ದಾರೆ, ದುಃಖದ ಮಡುವಿನಲ್ಲಿದ್ದಾರೆ. ಹೀಗಾಗಿ ಅವರ ನೋವು ಇವತ್ತು, ಯಾಕಂದ್ರೆ ಯಶ್ ಸಹ ಇಲ್ಲಂದ್ರೆ ಹುಬ್ಬಳ್ಳಿಗೆ ಯಾವಾಗ ಬಂದಿದ್ರು ಅಂದ್ರೆ ಈ ಹಿಂದ್ಗಡೆ ಮಹದಾಯಿ ಹೋರಾಟದ ಸಮಯದಲ್ಲಿ ಹುಬ್ಬಳ್ಳಿಗೆ ಬಂದ್ರು. ಅದ ನಂತರ ಇವತ್ತು ಹುಬ್ಬಳ್ಳಿಗೆ ಅಂತಂದ್ರೆ ಸಾಕಷ್ಟು ನಿರೀಕ್ಷೆ ಇರುತ್ತೆ, ಯಶ್ ಅವರು ಸಂತೋಷನ ಮುಖ ಇಟ್ಕೊಂಡು ಬರ್ತಾರೆ ಅಂತ ಹೇಳಿ. ಆದ್ರೆ ಇವತ್ತು ಅವರ ಅಭಿಮಾನಿಗಳ ಸಾವು ಏನಿದೆ ಇವತ್ತು ನಿಜವಾಗಿಯೂ ಇಲ್ಲಿ ಅಂದ್ರೆ ಯಶ್ಗೆ ಒಂದು ದೊಡ್ಡದಂತಹ ಒಂದು ಬರಸಿಡಲು ಪಡೆದಂತಾಗಿದೆ. ಹೀಗಾಗಿ ಯಶ್ ಅವರು ಒಂದೇ ಒಂದು ಸಹ ಇಲ್ಲಿ ಅಂತಾರೆ ಮಾತನಾಡಿಲ್ಲ. ಅವರ ಉದ್ದೇಶ ಐತೆ, ನಾನು ಆ ಕುಟುಂಬಕ್ಕೆ ಭೇಟಿ ಕೊಡಬೇಕು, ಆ ಕುಟುಂಬದ ಇಲ್ಲಿನ ಕಷ್ಟದಲ್ಲಿ ನಾನು ಭಾಗಿಯಾಗಬೇಕು, ಅಲ್ಲಿವರೆಗೂ ನಾನು ಮಾತನಾಡಿದ್ರು ಅನ್ನೋ ಮಾತನ್ನ ಇವತ್ತು ಯಶ್ ಹೇಳಿದ್ರು. ರಮಾಕಾಂತ್, ಈಗ ಎಲ್ಲಪ್ಪ, ಹುಬ್ಬಳ್ಳಿ ಏರ್ಪೋರ್ಟ್ ಇಂದ ಗದಗ ಜಿಲ್ಲೆಯ ಸೂರಣಗಿ ಗ್ರಾಮ ಇದೆಯಲ್ಲ, ಎಷ್ಟು ದೂರ ಆಗುತ್ತೆ, ಎಷ್ಟು ಹೊತ್ತು ಯಶ್ಗೆ ಬೈ ರೋಡ್ ಹೋಗಕ್ಕಲ್ಲಿಗೆ? ಈಗಾಗಲೇ ಅಂತಂದ್ರೆ ರಮಾಕಾಂತ್, ಇಲ್ಲಿಂದ 73 ಕಿಲೋಮೀಟರ್ ಅಂತರವನ್ನ ಇಲ್ಲಿ ಅಂತಂದ್ರೆ ಅವ್ರು ನೋಡ್ಬೇಕಾಗುತ್ತೆ. 73 ಕಿಲೋಮೀಟರ್ ಅಂತರದಲ್ಲಿ ಅಂತಂದ್ರೆ ಅವರು ಅಂದ್ರೆ ಸುಮಾರು ಇಲ್ಲಿ 1.5 ಗಂಟೆಗಳ ಕಾಲ ಇಲ್ಲಿ ಅಂತ ಅವ್ರು ಮುಗ್ತವೆ. 1.5, ಯಾಕಂದ್ರೆ ಇಲ್ಲಿ ಏನು ಹುಬ್ಬಳ್ಳಿಯಿಂದ ಸಂಸಿಯಿಂದ ಕುಂದು ಇಲ್ಲಿ ಅಂದ್ರೆ ಲಕ್ಷ್ಮೇಶ್ವರ ಹೋಗುವವರಿಗಂತ ಯಾವುದೇ ರೀತಿಯಾಗಿ ರಸ್ತೆ ಇಲ್ಲಿ ಅಂತ ತೊಂದರೆ ಇಲ್ಲ. ಅಲ್ಲಿಂದ ಏನು ಸುರುನ್ಗಿಯಿಂದ ಇಲ್ಲಿ ಅಂತಂದ್ರೆ ಅಂದ್ರೆ ಲಕ್ಷ್ಮೇಶ್ವರದಿಂದ ಸುರುನ್ಗಿ ಇಲ್ಲಿ ಅಂದ್ರೆ 13 ಕಿಲೋಮೀಟರ್ ಅಂತರ ಇದೆ. 13 ಕಿಲೋಮೀಟರ್ ಅಂತರದಲ್ಲಿ ರಸ್ತೆ ಮಾರ್ಗ ಸರಿ ಇಲ್ಲ. ಹೀಗಾಗಿ ಇಲ್ಲಿ ಅಂತಂದ್ರೆ ಅದನ್ನ ಆ ರಸ್ತೆ ಮಾರ್ಗ ಸರಿ ಇಲ್ಲಬೇಕಂದ್ರೆ ಅಲ್ಲಿ ಸಹ ಇಲ್ಲಿ ಅಂತ ಅವ್ರಿಗೆ ಒಂದು ಸಮಯ ಬೇಕಾಗುತ್ತೆ. ಬರೋಬ್ಬರಿ ಇಲ್ಲಿ ಅಂತಂದ್ರೆ ಇನ್ನು 1 ಗಂಟೆ 20 ನಿಮಿಷ ನಂತರ ಆ ಊರನ್ನ ತಲುಪಲಿದ್ದಾರೆ. ರಮಾಕಾಂತ್, ಅಂದ್ರೆ ಈಗ ಎಲ್ಲಪ್ಪ, ಈಗ ಈಗ ಯಶ್ ಅವ್ರ ಜೊತೆಲಿ ಯಾರ್ಯಾರು ಬಂದ್ರು ಇವತ್ತು ಅಂತ ಏನಾದ್ರು ಐಡಿಯಾ ಇದೆಯಾ? ಎಷ್ಟು ಜನ ಬಂದ್ರು? ಈಗ ಅವರು ಗೋವಾದಿಂದ ಹುಬ್ಬಳ್ಳಿ ಏರ್ಪೋರ್ಟ್ ಎಷ್ಟು ಜನ ಬಂದ್ರು, ಏನ್ ಕತೆ ಅಂತ ಏನಾದ್ರು ಗೊತ್ತಾಯ್ತಾ? ಈಗಾಗಲೇ ಅಂತಂದ್ರೆ ಗೋವಾದಿಂದ ಒಟ್ಟು 6 ಜನ ಅವ್ರ ಜೊತೆಗಿದ್ರು. ಯಾಕಂದ್ರೆ ಅವರ ಗೆಳೆಯ ಇಲ್ಲಿ ಅಂತಾರೆ ಹಾವೇರಿ ಗೆಳೆಯ ಅಶೋಕ್ ಪಾಟೀಲ್ ಅಂತೇಳಿ ಅವರು ಈಗಾಗಲೇ ಅಂತಾರೆ ಟಿವಿ ಪಾಗಿ ಮಾತನಾಡುವಾಗ ಒಂದು ಮಾತನಾಡಿದ್ರು. ಅಲ್ಲಿಂದ ಈಗಾಗಲೇ ಒಂದು ವಿಶೇಷ ವಿಮಾನ ಏನಿತ್ತು, ಆ ವಿಶೇಷ ವಿಮಾನದ ಮೂಲಕ ಕೇವಲ 6 ಗಂಟೆಗಳ ಕಾಲ ಇಲ್ಲಿ ಅಂತಾರೆ ಕೇವಲ 6 ಜನರ ಮಾತ್ರ ನಾವು ಅಲ್ಲಿಂದ ಬಂದಿದ್ವಿ. ಯಾಕಂದ್ರೆ ಇಲ್ಲಿ ಅಂದ್ರೆ ಬೇರೆ ವಿಮಾನ ಆದ್ರೆ ನಾವು ಬಹಳಷ್ಟು ಜನ ಬರ್ಬೇಕಾಗಿತ್ತು. ಅಲ್ಲಿಂದ ಕೇವಲ 6 ಜನರ ಮಾತ್ರ ಇಲ್ಲಿ ಅಂದ್ರೆ ಹುಬ್ಬಳ್ಳಿಗೆ ಬಂದಿದ್ದಾರೆ. ಹುಬ್ಬಳ್ಳಿಯಿಂದ ಈಗಾಗಲೇ 6 ಜನರು. ಒಂದ್ ಕಡೆ ಅಂತಂದ್ರೆ ಇವರು ಅವರ ಅಭಿಮಾನಿಗಳು ಒಟ್ಟು 3 ಕಾರುಗಳ ಒಂದು ವ್ಯವಸ್ಥೆ, ಒಂದು ಬ್ಲಾಕ್ ಫಾರ್ಚುನರ್, ಒಂದು ವೈಟ್ ಫಾರ್ಚುನರ್, ಇನ್ನೊಂದು ಕಡೆ ಅಂತಂದ್ರೆ ಒಂದು ಮರ್ಸಿಡಿಸ್ ಬೆಂಜ್, ಈ ರೀತಿಯಿಂದ ಒಂದೊಂದು ಕಡೆ ಅಂದ್ರೆ ಒಟ್ಟು 4 ಕಾರುಗಳ ಒಂದು ವ್ಯವಸ್ಥೆಯನ್ನ ಇಲ್ಲಿ ಅಂದ್ರೆ ಅವರ ಅಭಿಮಾನಿಗಳು ಮಾಡಿದ್ರು. ಹೀಗಾಗಿ ಅಂದ್ರೆ 4 ಕಾರುಗಳಲ್ಲಿ ಮುಖಾಂತರ ಒಂದ್ ಕಡೆ ಅಂತಾರೆ ಯಶ್ ಇಲ್ಲಿ ಅಂದ್ರೆ ವೈಟ್ ಫಾರ್ಚುನರ್ ಇರ್ತಿದೆ. ಇನ್ನೂರ ಕೆಲವೊಂದಿಷ್ಟು ಏನೋ ಅವರ ಹಿಂಬಾಲಕರಿದ್ರು, ಅಂದ್ರೆ ಅವರ ಕೆಲವೊಂದಿಷ್ಟು ಅವರ ಗೆಳೆಯರು ಸಹ ಇಲ್ಲಿ ಅಂತಂದ್ರೆ ಅವರು ಹಿಂದ್ಗಡೆ ಇರುವಂತಹ ಒಂದು ಬ್ಲಾಕ್ ಫಾರ್ಚುನರ್. ಒಟ್ಟು ಇಲ್ಲಿ ಅಂದ್ರೆ ಯಶ್ ಜೊತೆ ಬಂದ್ರು 6 ಜನ. 6 ಜನ ಯಾರು ಅಂತ ನೋಡಿದ್ರೆ ಯಶ್ ಅಭಿಮಾನಿಗಳು ಮತ್ತು ಅವರ ಗೆಳೆಯರು ಅನ್ನೋದು ಈಗಾಗಲೇ ಅಶೋಕ್ ಪಾಟೀಲ್ ಒಂದು ಟಿವಿ ಪಾಗೆ ಒಂದು ಖಚಿತಪಡಿಸಿದ್ದಾರೆ. ರಮಾಕಾಂತ್, ಎಲ್ಲಪ್ಪ, ಈಗ ಒಂದು ಯಶ್ ಅವರ ನಟನೆ, ಅವರ ಕಲೆ, ಅವ್ರು ಮಾಡೋದಂಥ ಸಿನಿಮಾಗಳು, ಅದರ ಮೇಲೆ ಅಭಿಮಾನಿ ಆಗೋದು, ಅಭಿಮಾನಿಗಳಾಗೋದು ಒಂದು ಭಾಗ. ಇದರಾಚೆಗೆ ಉತ್ತರ ಕರ್ನಾಟಕ ಭಾಗ, ಈ ಗದಗ, ರಾಯಚೂರು ಇಂಥ ಭಾಗಕ್ಕೆ ಯಶೋ ಮಾರ್ಗ ಅಥವಾ ಯಶ್ ಅಂದ್ರೆ ಏನು ಅಂತ ಜನಗಳ ದೃಷ್ಟಿಯಲ್ಲಿ ಆ ಯಶ್ ಅಂದ್ರೆ ಏನು, ಯಶೋ ಮಾರ್ಗದ ಯಶ್ ಅಂದ್ರೆ ಏನು ಅಂತ? ರಮಾಕಾಂತ್, ಇಲ್ಲಂತಾರೆ ಯಶ್ ಅಂದ್ರೆ ಯಾಕಂದ್ರೆ ಈ ಹಿಂದ್ಗಡೆ ಕೊಪ್ಪಳದಲ್ಲಿ ಒಂದು ಕೆರೆ ತುಂಬಿಸುವಂತಹ ಯೋಜನೆನೂ ಸಹ ಇಲ್ಲಿ ಅಂತಾರೆ ಯಶ್ ಇಲ್ಲಿ ಮಾಡಿದ್ರು. ನಂತರ ಇಲ್ಲಿ ಅಂತಾರೆ ಕಳೆದ 2 ವರ್ಷಗಳಿಂದ 2 ವರ್ಷಗಳ ಹಿಂದೆ ಅಂದ್ರೆ ಹಾವೇರಿ ಜಿಲ್ಲೆಯ ಒಂದು ಅಗಡಿ ಅಂತ ಒಂದು ಗ್ರಾಮ ಬರುತ್ತೆ. ಆ ಒಂದು ಅಗಡಿ ಗ್ರಾಮದಲ್ಲಿ ಓರ್ವ ಯುವಕನು ಸಹ ಇಲ್ಲಂತಾರೆ ಕಟ್ಟೋಟ್ ಕಟ್ಟಲು ಹೋಗಿ ತನ್ನ ಎಡಗೈಯನ್ನ ಕಳೆದುಕೊಂಡಿದ್ದ ಮತ್ತು ಅವನ ಇಲ್ಲಿ ಅಂತಾರೆ ಸಂಪೂರ್ಣವಾಗಿ ಆ ಕೈ ತನ್ನ ಸ್ವಾಧೀನವನ್ನ ಕಳೆದುಕೊಂಡಿತ್ತು. ಅವಾಗೂ ಸಹಿತ ಇಲ್ಲಿ ಅಂತಾರೆ ಸ್ವತಃ ಯಶ್ ಅವರು ಬಂದು ಆ ಕುಟುಂಬಕ್ಕೆ ಸಾಂತ್ವನ ಹೇಳುವಂತ ಕೆಲಸವನ್ನ ಮಾಡಿದ್ರು ಮತ್ತು ಆ ಕುಟುಂಬಕ್ಕೆ, ಯಾಕಂದ್ರೆ ಅವನು
ಎಡಗೈ ಸ್ವಾಧೀನ ಕಳ್ಕೊಂಡಿದ್ದ ಆತನಿಗೆ ಇಲ್ಲಿಂದ ದುಡಿಯುವ ಶಕ್ತಿ ಇರಲಿಲ್ಲ ಮತ್ತು ಆ ಕುಟುಂಬಕ್ಕೆ ಒಂದು ಆಸರೆ ಆಗುವಂತಹ ಕೆಲಸವನ್ನು ಯಶ್ ಮಾಡಿದ್ರು. ಅಂದ್ರೆ 5 ಲಕ್ಷ ರೂಪಾಯಿ ಪರಿಹಾರವನ್ನು ಆ ಕುಟುಂಬಕ್ಕೆ ಕೊಟ್ಟರು. ಈಗ ಒಂದು ಕಡೆ ಅಂತಾರೆ 3 ಜನ ಯುವಕರು, ಯಾಕಂದ್ರೆ ಎಲ್ಲರೂ ಇವತ್ತು 20, 24, 23 3 ಜನ ಯುವಕರು ಏನಿದ್ದಾರೆ, 3 ಜನ ಯುವಕರು ಎರಿಯುದ್ದ ಬೆಳೆದಂತಹ ಮಕ್ಕಳು, ಅವರನ್ನ ಕಳೆದು ಇವತ್ತು ಆ ಕುಟುಂಬ ಕಳೆದುಕೊಂಡು ಕಣ್ಣೀರಲ್ಲಿ ಕೈ ಬಿಡ್ತದೆ ಮತ್ತು ಆ ಕುಟುಂಬಗಳು ಎಲ್ಲರೂ ಇವತ್ತು ಎರಿಯುದ್ದ ಬೆಳೆದಂತಹ ಮಕ್ಕಳನ್ನ ಕಳೆದುಕೊಂಡು ಇವತ್ತು ಇಲ್ಲಿ ಅಂದ್ರೆ ಸಂಕಷ್ಟದಲ್ಲಿ ಮುಳುಗಿ ಹೋಗಿದೆ. ಹೀಗಾಗಿ ಅವರ ಕಷ್ಟಕ್ಕೆ ಒಂದ್ ಕಡೆ ಅಂತಾರೆ ಯಶ್ ಇವರು ಬರ್ತಾರೆ, ಏನೋ ಆ ಕುಟುಂಬಕ್ಕೆ ದೊಡ್ಡ ಮಟ್ಟದಲ್ಲಿ ಪರಿಹಾರ ಕೊಡ್ತಾರೆ. ಯಾಕಂದ್ರೆ ಯಶ್ಗಾಗೆ ಜೀವನವನ್ನ ಕಳೆದುಕೊಂಡಂತಹ ಏನು ಕುಟುಂಬಗಳಿಗೆ ಇವತ್ತು ಯಶ್ ದೊಡ್ಡ ಮಟ್ಟದ ಪರಿಹಾರ ಕೊಡ್ತಾರೆ. ಆ ಕುಟುಂಬದಲ್ಲಿ ಒಬ್ಬರಾಗಿ ನಿಲ್ತಾರೆ ಅನ್ನೋದು ಉತ್ತರ ಕರ್ನಾಟಕ ಭಾಗದ ಜನರ ನಿರೀಕ್ಷೆ ಆಗಿದೆ. ಯಾಕಂದ್ರೆ ಕೇವಲ ಉತ್ತರ ಕರ್ನಾಟಕ ಅಂತ ನಾವು ನೋಡಿದಾಗ ಇಲ್ಲಿ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಯಶ್ ಇಲ್ಲಿ ಅಂದ್ರೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಈ ಹಿಂದೆ KGF ರಿಲೀಸ್ಗಿಂತ ಮುಂಚೆ ಇಲ್ಲಂದ್ರೆ ಅಭಿಮಾನಿಗಳನ್ನ ಹುಟ್ಟು ಹಾಕಿದವರು ಯಶ್. ಯಾಕಂದ್ರೆ ಈ ಕೊಪ್ಪಳದಲ್ಲಿ ಸಹ ಅವಾಗ ಏನು ಯಶ್ ಸಣ್ಣ ಪುಟ್ಟ ನಟನೆಗಳು ಮಾಡ್ತಾ ಇದ್ರು ಮತ್ತು KGF ನ ದೊಡ್ಡ ಚಲನಚಿತ್ರವನ್ನು ಮಾಡಲ್ಲ. ಅದಕ್ಕಿಂತ ಮುಂಚೆನೇ ಇಲ್ಲಿ ಅಂದ್ರೆ ಯಶ್ ಉತ್ತರ ಕರ್ನಾಟಕದ ಮನೆ ಮಗನಾಗಿದ್ರು. ಯಾಕೆ ಅಂದ್ರೆ ಒಂದು ದೊಡ್ಡದಂತಹ ಬರಗಾಲ ಬಿದ್ದಾಗ, ಭೀಕರವಾಗಿ ಬರಗಾಲ ಬಿದ್ದಾಗ ಇಲ್ಲಿ ಅಂದ್ರೆ ಆ ಕೆರೆ ತುಂಬಿಸುವಂತಹ ಯೋಜನೆಗೆ ಕೈ ಹಾಕಿದ್ರು. ಹೀಗಾಗಿ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಯಶ್ ಬೇಕಾದಂತವ್ರು ಮತ್ತು ಹೀಗಾಗಿ ಇವತ್ತು ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಅಭಿಮಾನಿಗಳು ಹೊಂದಿರುವಂತಹ ಯಶ್ ಇವತ್ತು 3 ಅಭಿಮಾನಿಗಳನ್ನ ಕಳೆದುಕೊಂಡಿದ್ರೆ ಅವರ ಕುಟುಂಬದ ಕಣ್ಣೀರು ಒರೆಸುವಂತ ಕೆಲಸಕ್ಕೆ ಇವತ್ತು ಯಶ್ ಮುಂದಾಗ್ತಾ ಇದ್ದಾರೆ. ರಮಕಾಂತ್, ನೀವು ಫಾಲೋ ಮಾಡಿ ಎಲ್ಲಪ್ಪ, ಫಾಲೋ ಮಾಡಿ ಸುವರ್ಣಗಿ ಅಲ್ಲೇನು ಡೆವಲಪ್ಮೆಂಟ್ ಆಗ್ತಾ ಇದೆ ಅದ್ರ ಬಗ್ಗೆ ಕೂಡ ಅಪ್ಡೇಟ್ಸನ್ನು ಕೊಡಿ. ಥ್ಯಾಂಕ್ ಯು ಎಲ್ಲಪ್ಪ, ಥ್ಯಾಂಕ್ ಯು.